ಭಾರತದಲ್ಲಿ ಮತ್ತೆ ಒಂದು ದೊಡ್ಡ ಯುದ್ಧ ಶುರುವಾಗಿದೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ ಒಂದು ಬಹಳಷ್ಟು ಮುಖ್ಯವಾದ ವಿಷಯದ ಬಗ್ಗೆ ಹೇಳಲು ಬಂದಿದ್ದೇನೆ. ಭಾರತೀಯ ಟೆಲಿಕಾಂ ಕಂಪನಿ ಜಿಯೋ ಮತ್ತು ಏರ್ಟೆಲ್ ಎದುರು ಈಗ ಹೊಸ ಸವಾಲುಗಾರ ಬಂದಿದ್ದಾನೆ. ಹೊಸ ಸವಾಲುಗಾರ ಯಾರು ಅನ್ನುವುದು ಯೋಚನೆಯಲ್ಲಿದ್ದರೆ ಬನ್ನಿ ಈ ವಿಡಿಯೋದಲ್ಲಿ ಮುಂದೆ ತಿಳಿಯೋಣ. ಭಾರತೀಯ ಟೆಲಿಕಾಂ ಕ್ಷೇತ್ರದಲ್ಲಿ ಸದ್ಯ ಜಿಯೋ ಮತ್ತು ಏರ್ಟೆಲ್ ಆಳುತ್ತಿದ್ದವು. ಜಿಯೋ ಮತ್ತು ಏರ್ಟೆಲ್ ನಡುವಿನ ತೀವ್ರ ಪೈಪೋಟಿಗೆ ಮಧ್ಯೆ ಈಗ ಸ್ಟಾರ್ಲಿಂಕ್ ಎಂಬ ಒಂದು ನೆಟ್ವರ್ಕ್ ಬಂದಿದೆ. ಜಿಯೋ ಮತ್ತು ಏರ್ಟೆಲ್ಗೆ ಟಕ್ಕರ್ ಕೊಡಲು ಎಲಾನ್ ಮಸ್ಕ್ ನೇತೃತ್ವದ ಸ್ಟಾರ್ಲಿಂಕ್ ಭಾರತಕ್ಕೆ ಬರಲು ಸಿದ್ಧತೆ ನಡೆಸುತ್ತಿದೆ. ಏರ್ಟೆಲ್ ಮತ್ತು ಜಿಯೋ ಸಿಮ್ ಕಾರ್ಡ್ಗಿಂತ ಭಿನ್ನವಾಗಿ ನೇರವಾಗಿ ಉಪಗ್ರಹದ ಮೂಲಕ ಇಂಟರ್ನೆಟ್ ನೀಡುತ್ತದೆ. ಜಿಯೋ, ಏರ್ಟೆಲ್, ಐಡಿಯಾ, ವೊಡಾಫೋನ್, ಬಿಎಸ್ಎನ್ಎಲ್ ಇಂಟರ್ನೆಟ್ ಕಂಪನಿಗಳು ನೆಲದ ಮೇಲೆ ಕೇಬಲ್ಗಳು ಅಥವಾ ಟವರ್ಗಳ ಮೂಲಕ ಇಂಟರ್ನೆಟ್ ನೀಡಿದರೆ, ಸ್ಟಾರ್ಲಿಂಕ್ ಬಾಹ್ಯಾಕಾಶದಲ್ಲಿ ಇರುವ ಸಾವಿರಾರು ಸಣ್ಣ ಉಪಗ್ರಹಗಳ ಮೂಲಕ ನೇರವಾಗಿ ನಿಮ್ಮ ಮನೆಗೆ ಇಂಟರ್ನೆಟ್ ತಲುಪಿಸುತ್ತದೆ. ಸ್ನೇಹಿತರೆ, ಇದು ನನ್ನ ಮೊದಲನೆಯ ವಿಡಿಯೋ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ.